ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮೊದಲನೇ ಭಾಗದಲ್ಲಿ ಹೇಳಿದ್ದೀನಿ ತಾಲಿ ಅಂದರೆ ಏನು, ತಾಲಿ ಏನಕ್ಕೆ ಒಂದು ಹೆಣ್ಣಿಗೆ ಅಂತ. ಆದರೆ ಫ್ರೆಂಡ್ಸ್, ಇದು ಎರಡನೇ ಭಾಗ. ನಾನು ಆ ವಿಡಿಯೋದಲ್ಲಿ ಫ್ರೆಂಡ್ಸ್, ನಾವು ವಯಸ್ಸಿಗೆ ಬರೋದು ಮುಂಚೆ ತಾಲಿ ಬಗ್ಗೆ ನಮಗಷ್ಟು ಗೊತ್ತಿರಲ್ಲ. ನಮ್ಮ ಸ್ಕೂಲ್ ಲೈಫ್ ಹೇಗಿರುತ್ತೆ, ಮತ್ತು ನಾವು ಯಾವಾಗ ತಾಲಿಗೆ ಅರ್ಥ ತಿಳ್ಕೊತೀವಿ. ಆದರೆ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ತಾಲಿ ಎಷ್ಟು ಮುಖ್ಯ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಾನು ಏನು ಹೇಳಕ್ ಬಂದಿದ್ದೀನಿ ಅಂದರೆ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ತಾಲಿ ಎಷ್ಟು ಮುಖ್ಯ. ಈಗ ಫಿಲಮ್ ಆಕ್ಟರ್ಸ್ಗಳು ತಾಲಿ ಹಾಕೋದು ಅಂತ ನಾವು ತಿಳ್ಕೊತೀವಿ ಫ್ರೆಂಡ್ಸ್, ಆದರೆ ಅವರು ಹಾಕೊಂಡಿರ್ತಾರೆ, ಆದರೆ ಅವರು ಪರ್ಸ್ನಲ್ ಆಗಿ ಇಟ್ಕೊಂಡಿರ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಒಂದು ವೃತ್ತಿ ಇದೆ ನೋಡಿ, ಅವರು ಆಕ್ಟ್ ಮಾಡ್ಬೇಕಾದ್ರೆ ಅವ್ರ ಪರಿಸ್ಥಿತಿ ಏನಿರುತ್ತೋ, ಈಗ ಅಲ್ಲಿ ಶೂಟಿಂಗ್ ಅಲ್ಲಿ ಏನ್ ರೂಲ್ಸ್ ಇರುತ್ತೋ ಅವ್ರು ಅದನ್ನೇ ಮಾಡ್ಬೇಕು. ಅಂದ್ ಮಾತ್ರಕ್ಕೆ ತಾಲಿ ಹಾಕೊಂಡಿಲ್ಲ ಅಂದ್ ಮಾತ್ರಕ್ಕೆ ಗಂಡ ಹೆಂಡತಿ ಅವ್ರ ಜೊತೆಲಿರಲ್ಲ, ಅವರು ಇಬ್ರ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎಷ್ಟೋ ಜನ ಫಿಲಮ್ ಆಕ್ಟರ್ಸ್ ಅಲ್ಲೇ ಡೈವರ್ಸ್ ತಗೊಂಡು ಮತ್ತೆ ಒಂದಾಗಿದ್ದಾರೆ. ಆದ್ರೆ ಫ್ರೆಂಡ್ಸ್, ಈಗ ಒಂದು ತಾಲಿನ ಅವರು ಫಿಲಮ್ ಆಕ್ಟರ್ಸ್ ಆದ್ರೂ ಅಷ್ಟೇ, ನಾವಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಯಾವುದೇ ಶಾಸ್ತ್ರ ಇಲ್ಲದೆ ಅದನ್ನ ಯಾರು ಕಟ್ಟಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಮದುವೆ ಅಂದ್ರೆ ಎಷ್ಟು ಜನ ಸೇರ್ತಾರೆ. ಒಂದು ಫಿಲಮ್ ಸ್ಟಾರ್ ಮದುವೆ ಅಂದ್ರೆ ಎಷ್ಟೊಂದು ಜನ ಸೇರ್ತಾರೆ. ಒಂದು MLA ಮನೆ ಮದುವೆ ಅಂದ್ರೆ ಎಷ್ಟೊಂದು ಜನ. ಅಲ್ಲಿ ಪೂಜಾರನ್ನ ಕರೆಸ್ತಾರೆ, ಸೇಮ್ ಶಾಸ್ತ್ರ ಮಾಡ್ತಾರೆ, ಮತ್ತೆ ಮಾಂಗಲ್ಯ ಕಟ್ಟಿಸ್ತಾರೆ. ಆದ್ರೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತಾಲಿಗೆ ಇರೋಷ್ಟು ಬೆಲೆ ಯಾವುದಕ್ಕೂ ಇಲ್ಲ. ನೋಡಿ, ಒಬ್ಬೊಬ್ರು ಗಂಡ ಸತ್ತೋದ್ರೂ ತಾಲಿ ಹಾಕತಾರೆ. ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್, ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಯಾಕೆ ಹಾಕತಾರೆ ಗಂಡ ಸತ್ತೋದ್ರು, ನೀವು ಯೋಚನೆ ಮಾಡಿ. ಆಮೇಲೆ ಫ್ರೆಂಡ್ಸ್, ಒಂದು ಈಗ ಅವಾಗೆಲ್ಲ ಹೆಂಗೆ ಅಂದ್ರೆ ಫ್ರೆಂಡ್ಸ್, ಗಂಡ ಸತ್ತೋದ ತಕ್ಷಣನೇ ತಾಲಿ ತೆಗಿಬೇಕು, ಕಾಲುಂಗ್ರ ತೆಗಿಬೇಕು, ಹಣೆ ಬೊಟ್ಟು ಇಕ್ಕಬಾರ್ದು. ಒಂಥರ ಅವ್ರಿಗೆ ಏನು ಇಲ್ಲ, ಹಣೆಲಿರ್ಬಾರ್ದು, ಕೈಯಲ್ಲಿರ್ಬಾರ್ದು. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಹಳ್ಳಿ ಕಡೆ ಎಲ್ಲ ಈ ಗಂಡ ಸತ್ತೋಗಿರೋರ್ನ ಮದುವೆ ಶಾಸ್ತ್ರಕ್ಕೆ ಏನಾದ್ರು ಬಂದ್ರೆ ಮುಖ ಒಂಥರ ಮಾಡ್ಕೋತಾರೆ. ಅವರು ಶಾಸ್ತ್ರ ಸಂಬಂಧಕ್ಕೆ ಯಾವುದಕ್ಕೂ ಬರಬಾರ್ದು. ಆದ್ರೆ ಅದು ತುಂಬಾ ಕೆಟ್ಟದಲ್ವಾ ಫ್ರೆಂಡ್ಸ್. ಈಗ ನೋಡಿ, ತಾಳಿ ಇದು ನೋಡಿ, ನಮಗೆ ಬಳೆ, ಕುಂಕುಮ, ಹೂವು ಇದೆಲ್ಲ ಹುಟ್ಟಾಗಿಂದಲೇ ಬಂದಿದೆ. ನಮಗೆ ಮದುವೆ ಆದ್ಮೇಲೆ ಬರೋದು ಯಾವುದು? ತಾಳಿ ಮತ್ತೆ ಕಾಲುಂಗ್ರ. ಅದು ಎರಡು ಬೇಕಾದ್ರೆ ನಾವು ತೆಗಿಬೋದು ಫ್ರೆಂಡ್ಸ್. ಆದ್ರೆ ನೋಡಿ, ಹೂವು ಈಗ ಆದ್ರೆ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಯಾರಾದ್ರೂ ಸ್ವಲ್ಪ ಗಂಡ ಸತ್ತೋಗಿರೋರು ಏನಾದ್ರೂ ಅಪ್ಪಿ ತಪ್ಪಿ ಒಂದು ರೆಡ್ ಏನಾದ್ರೂ, ನೀವು ಫ್ರೆಂಡ್ಸ್ ನೀವು ನಂಬಲ್ಲ, ಟೌನಲ್ಲಿ ಹೆಂಗಾದ ಒಂಥರ ನಡೀತಾ ಇದೆ. ಹಳ್ಳಿ ಕಡೆ ನೀವು ನೋಡ್ಬೇಕು ಫ್ರೆಂಡ್ಸ್, ಯಾರಾದ್ರೂ ಒಂದು ಗಂಡ ಸತ್ತೋಗಿರೋರು ಏನಾದ್ರೂ ಒಂದು ಸ್ಟೈಲ್ ಆಗಿ ಒಂದು ಒಳ್ಳೆ ಸ್ಯಾರಿ ಹಾಕೊಂಡು, ಏನಾದ್ರೂ ಒಂದು ಚೆನ್ನಾಗಿರೋ ಓಲೆ ಹಾಕೊಂಡು ಎಲ್ಲಾದ್ರೂ ಹೋಗ್ಬಿಟ್ರೆ ಫ್ರೆಂಡ್ಸ್, ಅವ್ರ ಮುಂದೆ ಹೋದ್ರೆ ಹಿಂದ್ಗಡೆ ಆಡ್ಕೊತಾ ಇರ್ತಾರೆ. ನೋಡಿ, ಗಂಡ ಸತ್ತೋದ್ರೂ ಏನ್ ಸ್ಟೈಲ್ ಆಗಿ ಬಂದಿದ್ದಾಳೆ, ಗಂಡ ಸತ್ತೋದ್ರೂ ಏನ್ ಹಾಕೊಂಡು ಬಂದಿದ್ದಾಳೆ, ಬಳೆ ತೊಟ್ಕೊಂಡಿದ್ದಾಳೆ, ಕುಂಕುಮ ದಿಕ್ಕ ಬಂದಿದ್ದಾಳೆ, ಎಲ್ಲಾನು ಮಾತಾಡ್ಕೊತಾರೆ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್? ಈಗ ಹಂಗಾದ್ರೆ ಒಂದು ತಾಲಿನ ಕಟ್ಟಿದ್ಮೇಲೆ, ಹಂಗಾರೆ ತಾಲಿ ಕಟ್ಟಿದ ತಕ್ಷಣ ಅವನೊಂದು ಚಿಕ್ಕ ವಯಸ್ಸಲ್ಲಿ ಗಂಡ ಸತ್ತೋದ್ರೆ ಅವಳು ಸತ್ತೋಗ್ಬಿಡ್ಬೇಕು ಆ ತಾಲಿ ಜೊತೆನೆ? ನೀವೇ ಯೋಚನೆ ಮಾಡಿ. ಒಬ್ಬ ಗಂಡ ಜೀವನದಲ್ಲಿ ಬಂದ, ಮದ್ವೆ ಆದ, ಆಯಸ್ ಚೆನ್ನಾಗಿತ್ತು, ಜೊತೆಲಿರ್ತಾರೆ. ಆಯಸ್ ಕಮ್ಮಿ ಆಯ್ತು, ಅವ್ನು ಸತ್ತೋದ. ಆದ್ರೆ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಮದ್ವೆನೂ ಮಾಡ್ಕೋತಾರೆ, ತಾಲಿನೂ ಹಾಕೋತಾರೆ, ಹೂವನೂ ಮುಡ್ಕೋತಾರೆ, ಮತ್ತೆ ಕುಂಕುಮನೂ ಇಕ್ಕತಾರೆ ಫ್ರೆಂಡ್ಸ್. ಇಕ್ಕಬೇಕು. ಈಗ ಈ ಜನ್ಮದಲ್ಲಿ ನಾವು ಹುಟ್ಟಿದೀವಿ, ಒಂದು ಹೆಣ್ಣು ಹಂಗಿದ್ರೆ ಒಬ್ಬ ಗಂಡ ಸತ್ತೋದ ಅಂದ್ಬಿಟ್ಟು ಸಾಯ ತನಕನೂ ಅವಳು ಹಣೆಗೆ ಇಕ್ಕಳ್ದಂಗೆ, ಹೂವನು ಮಡ್ಕೊಳ್ದಂಗೆ, ಬಳೆನೂ ತೊಟ್ಕೊಳ್ದಂಗೆ ಅವನು ಕಟ್ಟಿದ ತಾಲು ಅದು ಅರ್ಧದಲ್ಲಿ. ಅದು ನೋಡಿ, ನಮ್ಗೆ 20 ವರ್ಷ, ಒಬ್ಬೊಬ್ರಿಗೆ 25 ವರ್ಷ, ಇದಾದ್ಮೇಲೆ ಫ್ರೆಂಡ್ಸ್ ಮದುವೆ ಮಾಡೋದು. ಅದಕ್ಕೋಸ್ಕರ ಒಂದು ಹೆಣ್ಣಿನ ಜೀವನದಲ್ಲಿ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈಗ ಕೆಲ್ಸಕ್ಕೆ ಹೊರಗಡೆ ಹೋಗೋರು ಒಳಗಡೆ ತಾಲಿ ಇಲ್ಲ ಅಂದ್ರೂ ಮೇಲೆ ಕರಿಮಣಿ ಚೈನ್ ಹಾಕೊಂಡು ಹೋಯ್ತಾ ಇರ್ತಾರೆ. ಯಾಕೆ ಫ್ರೆಂಡ್ಸ್? ಅದು ಎಷ್ಟೋ ಜನ ಇದನ್ನ ಫಾಲೋ ಮಾಡ್ತಾರೆ. ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಒಂದು ಹೆಣ್ಣು ಮದುವೆ ಆಗಿದ್ದಾಳೆ ಅಂದ್ರೆ ಸ್ವಲ್ಪ ಜನದ್ದು ಏನಾದ್ರೂ ಒಂದು ಕೊಂಕ್ ಮಾತು, ಇಲ್ಲ ಅವ್ರನ್ನೇನಾದ್ರೂ ಒಂದು ರೀತಿ ನೋಡೋದು, ಇಲ್ಲ ಒಂದೇನಾದ್ರೂ ಅನ್ನೋದು, ಇದೆಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ಫ್ರೆಂಡ್ಸ್. ವಯಸ್ಸಿದ್ರೆ, ಇನ್ನ ಚಿಕ್ಕ ಏಜ್ ಇದ್ರೆ ಅವ್ರೇನ್ ಮಾಡ್ತಾರೆ, ಒಳಗಡಿಕೆ ಇದಾಕೊಂಡು ಕರಿಮಣಿ ದಾರಗಳು. ಆಮೇಲೆ ಈಗ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಚೈನ್. ಯಾರು ಏನ್ ಕರಿಮಣಿ ಇಲ್ಲ ಫ್ರೆಂಡ್ಸ್, ಎಲ್ಲೋ ಅಪರೂಪ ಕರಿಮಣಿ ಹಾಕೊಂಡಿರೋದು, ಎಲ್ರು ಚೈನ್ ಹಾಕೊಂಡಿರ್ತಾರೆ. ಚೈನ್ ಮಾಡ ಈಗ ಹೆಂಗೆ ಅಂದ್ರೆ, ಗಂಡ ಸತ್ತೋಗಿದ್ರು ಗಂಡಂದು ಒಳಗಡೆ ತಾಲಿ ಇದ್ರು ಮೇಲ್ ಚೈನ್ ಹಾಕೊಂಡಿರ್ತಾರಲ್ಲ ಒಳಗಡೆ ಬಿಟ್ಕೊಂಡು, ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಆದ್ರೆ ಫ್ರೆಂಡ್ಸ್, ಇದು ನೋಡಿ, ಇದನ್ನ ಇವಾಗ ಅನ್ಬೋದು ಸ್ವಲ್ಪ ಜನ, ಅಯ್ಯೋ ಇವ್ರಿಗೇನಪ್ಪ ಹಂಗಂದ್ರೆ. ಆದ್ರೆ ಫ್ರೆಂಡ್ಸ್ ನೋಡಿ, ಹೇಳ್ತೀನಿ, ಇದನ್ನ ನಾನು ಮೇಯ್ನ್ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಬಳೆ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಮತ್ತೆ ನಮ್ಗೆ
ಹೂವು ಆಗಿರ್ಬೋದು. ಇದು ಫ್ರೆಂಡ್ಸ್ ನಮಗೆ ಹುಟ್ಟಿದಾಗಿಂದಲೇ ಬಂದೈತಿ. ನೋಡಿ ನಾವು ಹೆಣ್ಮಕ್ಳಾದ್ರೆ ಎಲ್ಗಾದ್ರೂ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಜಡೆ ಹಾಕ್ತಾರೆ ಫ್ರೆಂಡ್ಸ್. ಇವಾಗ ಹೂವು ಮಾಡ್ಕೊಂಡು ಹೋಗಂಗಿಲ್ಲ. ನಾನು ಸ್ಕೂಲ್ಗೆ ಹೋಗೋಗೆಲ್ಲ ನಾವು ಹೂವು ಮಾಡ್ಕೊಂಡು ಹೋಗ್ತಾ ಇದ್ದೆ ಫ್ರೆಂಡ್ಸ್. ಅವಾಗ ಇಷ್ಟು ಸ್ಟ್ರಿಕ್ಟ್ ಇರಲಿಲ್ಲ, ಈ 30 ವರ್ಷದ ಮುಂಚೆ ಹೆಣ್ಗಳು. ಆಮೇಲೆ ಫ್ರೆಂಡ್ಸ್, ಒಂದು ಹೆಣ್ಣು ಅಕಸ್ಮಾತ್ ಚಿಕ್ಕಿದೆ, ಆಮೇಲೆ ಅಕಸ್ಮಾತ್ ಅವಳಿಗೆ ಮದುವೆ ದಿನ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಆಗಿ ಗಂಡ ಸತ್ತೋದ, ಅವಾಗ ಇನ್ನೊಂದು ಮದುವೆ ಮಾಡ್ಬೇಕಾದ್ರೂ ಅವಳಿಗೆ ಇಷ್ಟು ಮಾತು ಅಂತಾರೆ ಫ್ರೆಂಡ್ಸ್. ಈಗ ಹಂಗಾದ್ರೆ ಫ್ರೆಂಡ್ಸ್ ಅವಳಿಗೆ ಆಸೆ ಇರಲ್ವಾ? ಅವಳಿಗೂ ವಯಸ್ಸು ಚಿಕ್ಕದಿರುತ್ತೆ. ಈ ತಾಲಿ ಅನ್ನೋದೊಂದು ಬಂದರೆ ಸಾಕು ಫ್ರೆಂಡ್ಸ್. ಬಂದ ತಕ್ಷಣ ಊರ್ ಕಡೆ ನೀವು ನೋಡ್ಬೇಕು ಫ್ರೆಂಡ್ಸ್. ಇಲ್ಲಾದ್ರೂ ಇವಾಗ ಸ್ವಲ್ಪ 50% ಜನ ಎಲ್ಲ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಈಗ ಅಕಸ್ಮಾತ್ ಅವಳೇನಾದ್ರೂ ಒಂದು ನೀಟಾಗಿ ಕಡೆ ಒಂದು ಗಾಡಿ ತಗೊಂಡು ಓಡಾಡೋದು, ಒಂದು ಕೆಲ್ಸಕ್ಕೆ ಹೋಗೋದು ಎಲ್ಲಾನು ಮಾಡ್ಬಿಟ್ರೆ ಏನೇನೋ ಮಾತಾಡ್ಕೋತಾರೆ. ಆದ್ರೆ ಫ್ರೆಂಡ್ಸ್ ನಾನೇನಂತೀನಿ ಗೊತ್ತಾ, ಯಾವತ್ತೂ ಅಂಜಬಾರ್ದು ಹೆಣ್ಣು. ಯಾಕೆ ಫ್ರೆಂಡ್ಸ್? ಒಬ್ಬ ಗಂಡ ಸತ್ತೋದ ಅಂತ ಅವಳು ಹೋಗಿ ಮೂಲೆಯಲ್ಲಿ ಕೂತ್ಕೋಬೇಕಾ? ಉಪವಾಸ ಇರ್ಬೇಕಾ? ಅಲ್ಲ, ಅವಳು ಹಂಗೆ ಹಂಗಾರೆ ಅವಳು ಬದುಕೆಲ್ಲ ಹಂಗೆ ಸಾಕ್ಬೇಕಾ? ಓಕೆ ಫ್ರೆಂಡ್ಸ್, ನಾನು 3ನೇ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಹೇಳ್ತೀನಿ. ದಯವಿಟ್ಟು ನಂದು ಫಸ್ಟು ಸೆಕೆಂಡು ಎಲ್ಲ ವಿಡಿಯೋ ನೀವು ನೋಡಲೇಬೇಕು. ಆದರೆ ಫ್ರೆಂಡ್ಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ, ನಾನು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಇದು ಉಳಿದ ಭಾಗ 3ನೇ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಪ್ಲೀಸ್ ನೋಡಿ.